ಸಚಿವರು ಇವತ್ತಿನ ಈ ಹೋರಾಟಕ್ಕೆ ಬಂದು ಮನವಿ ಪತ್ರ ಸ್ವೀಕಾರ ಮಾಡ್ತೀನಿ ಅಂತೇಳಿ ಖುದ್ದು ನನಗೆ ಹೇಳಿದರು, ಅವರ ಸ್ಟಾಫು ಕೂಡ ಹೇಳಿದರು. ಆದರೆ ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿರ್ತಕ್ಕಂಥ ಈ ವಿಷಯನೂ ಸೇರಿ ಗಂಭೀರವಾಗಿರ್ತಕ್ಕಂಥ ಚರ್ಚೆ ನಡೆಸ್ತಿರೋದ್ರಿಂದ ಶಾಸಕರು ಮತ್ತು ಮಂತ್ರಿಗಳೆಲ್ಲ ಕೂಡ ಒಂದೇ ಕಡೆ ಸೇರಿರೋದ್ರಿಂದ ಈಗ ಒಬ್ಬ ಅಧಿಕಾರಿ ನಾಗೇಶ್ ಅಂತ ಹೇಳ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ನಾಗೇಶ್ ಅವರು ಬಂದಿದ್ದಾರೆ. ಅವ್ರ ಪರವಾಗಿ ಮಂತ್ರಿ ಪರವಾಗಿ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಮನವಿ ಪತ್ರ ಜೊತೆಗೆ ಕರಪತ್ರದ ಹಿಂದೆ SC ST ಶಾಸಕರಿಗೆ ಒಂದು ಬಹಿರಂಗ ಪತ್ರ ಬರೆದಿದ್ದೀವಿ. ಅವರ ಒಣಗೇಳಿತನದಿಂದ ಈ ಹಣ ದುರುಪಯೋಗ ಆಗ್ತಾಯಿದೆ, ದುರ್ಬಳಕೆ ಆಗ್ತದೆ, ಎಚ್ಚರಿಕೆ ಕೊಟ್ಟು ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಕಮಿಷನರು ಹೇಳಿದ್ದಾರೆ, ಇಮಿಡಿಯೇಟ್ಲಿ ಒಂದು ಸಭೆ ಅರೇಂಜ್ಮೆಂಟ್ ಮಾಡೋಣ ಇದ್ರ ಬಗ್ಗೆ ಅಂತ ತಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ನಾವು ಇಮಿಡಿಯೇಟಾಗಿ ಇದ್ರ ಬಗ್ಗೆ ಒಂದು ಸುಮಾರು 1.5 ಲಕ್ಷ ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದೆ. ಕಳೆದ 4 ವರ್ಷಗಳಲ್ಲಿ 2023-24ರಲ್ಲಿ 11,11,144 ಕೋಟಿ ಹಣ ದುರುಪಯೋಗ ಮಾಡ್ಕೊಂಡಿದೆ. 2024-25ರಲ್ಲಿ 14,282 ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ. 25-26ನೇ ಸಾಲಿನಲ್ಲಿ 13,433 ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ. ಹಾಗೆಯೇ 26-27ನೇ ಸಾಲಿನಲ್ಲಿ 15,96,000 ಕೋಟಿಯನ್ನು ದುರುಪಯೋಗ ಮಾಡ್ಕೊಂಡಿದೆ. ಅಂದರೆ ಕಳೆದ 4 ವರ್ಷಗಳಲ್ಲಿ 53,955 ಕೋಟಿ, ಅಂದರೆ 54,000 ಕೋಟಿ ಬಹುದೊಡ್ಡ ಹಣವನ್ನು ಸರ್ಕಾರ 5 ಗ್ಯಾರಂಟಿಗಳಿಗೆ, ಮೇಲ್ಸೇತುವೆಗೆ, ರಸ್ತೆಗಳ ದುರಸ್ತಿಗೆ, ನೀರಾವರಿ ಕಾಲುವೆಗಳಿಗೆ, ಡ್ಯಾಮ್ಗಳಿಗೆ ಖರ್ಚು ಮಾಡಿ ದಲಿತರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ. ಹಾಗೇನೆ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಇರ್ತಕ್ಕಂಥ 8 ನಿಗಮಗಳು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಲಿಡ್ಕರ್ ನಿಗಮ, ಆದಿಜಾಂಬವ ನಿಗಮ, ಚರ್ಮಕಾರಕ ನಿಗಮ, ಅಲೆಮಾರ್ ನಿಗಮ, ಈ ಥರ 8 ನಿಗಮಗಳಿಗೆ ಕಳೆದ 4 ವರ್ಷಗಳಲ್ಲಿ ಸರ್ಕಾರ ವಿತರಣೆ ಮಾಡಿದಂಥ ಹಣ ಬರೀ 717 ಕೋಟಿ. ಅಂದ್ರೆ ಕಳೆದ 4 ವರ್ಷಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಅರ್ಜಿಗಳನ್ನ ಒಂದನ್ನು ಕೂಡ ಕೈಗೆತ್ತಿಕೊಂಡಿಲ್ಲ. ಮತ್ತೆ ಭೂ ಒಡೆತನ ಯೋಜನೆ ಅರ್ಜಿಗಳನ್ನ ಒಂದನ್ನು ಕೂಡ ಕೈಗೆತ್ತಿಕೊಂಡಿಲ್ಲ. 5 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ಅಂತ ಹೇಳಿ ಅಂಬೇಡ್ಕರ್ ನಿಗಮದ ಅಧ್ಯಕ್ಷರು ಸೆಷನ್ಗೆ ಸದನದಲ್ಲಿ ಹೇಳಿಕೆಯನ್ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಉಳಿದ 8 ನಿಗಮಗಳಲ್ಲಿ ಎಷ್ಟು ಲಕ್ಷ ಅರ್ಜಿಗಳಿದಾವೆ ಪೆಂಡಿಂಗ್ ಅನ್ನೋದನ್ನ ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ಮನೆಯನ್ನ ಕೊಟ್ಟಿಲ್ಲ ಕಳೆದ 4 ವರ್ಷಗಳಲ್ಲಿ, ಒಂದು ಕಾರನ್ನ ಕೊಟ್ಟಿಲ್ಲ, ಸ್ವಯಂ ಉದ್ಯೋಗಕ್ಕೆ ಒಂದು ಟೆಂಪೋವನ್ನ ಕೊಟ್ಟಿಲ್ಲ, 1 ಎಕರೆ ಜಮೀನನ್ನ ಕೊಟ್ಟಿಲ್ಲ. ಅಂದ್ರೆ ಕಳೆದ 4 ವರ್ಷಗಳಲ್ಲಿ, ಅಂದ್ರೆ 2018ರಿಂದ ಲೆಕ್ಕ ಹಾಕೊಂಡ್ರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಶೇಕಡ 80ರಷ್ಟು ವಿದ್ಯಾರ್ಥಿ ವೇತನವನ್ನ, ಸ್ಕಾಲರ್ಶಿಪ್ ಅನ್ನು ಕೊಟ್ಟೇ ಇಲ್ಲ. ಎಷ್ಟೋ ಮಕ್ಕಳು ಸ್ಕೂಲನ್ನ ಬಿಟ್ಟಿದ್ದಾರೆ, ಕಾಲೇಜುಗಳನ್ನ ಬಿಟ್ಟಿದ್ದಾರೆ. ಈ ರೀತಿ ದಲಿತರ ಹಣವನ್ನ SC ST ಕಾಯ್ದೆ ಉಲ್ಲಂಘನೆ ಮಾಡಿ, ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ. ಈ ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊಂಡ್ರೆ ಅವ್ರನ್ನ ಜೈಲಿಗೆ ಹಾಕ್ಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ, ಬಿಜೆಪಿ ಸರ್ಕಾರ ದಲಿತರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ, ಜನತಾ ದಳ ದುರುಪಯೋಗ ಮಾಡ್ಕೊಂಡಿದೆ. ಅಂದ್ರೆ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, SR ಬೊಮ್ಮಾಯಿರವರು,
ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಈ ಮುಖ್ಯಮಂತ್ರಿ ಆದಂತವರು ದಲಿತರ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ 8 ವರ್ಷದ ಆಡಳಿತದಲ್ಲಿ 16 ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಅವರು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬಹುದೊಡ್ಡ ಪರಿಶಿಷ್ಟ ಜಾತಿಯರ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಕೂಡಲೇ ಶ್ವೇತಪತ್ರ ಹೊರಡಿಸಬೇಕು. ಅಂದ್ರೆ ಕಾಯ್ದೆ ಬಂದ 12 ವರ್ಷದಲ್ಲಿ ಬಡತನದ ರೇಖೆಯಿಂದ ಎಷ್ಟು ಜನ ಹೊರಗಡೆ ಬಂದಿದ್ದಾರೆ ಅನ್ನೋದನ್ನ ಮೌಲ್ಯಮಾಪನ ಮಾಡ್ಬೇಕು ಸರ್ಕಾರ. ಅಂದ್ರೆ ಓಟಿನ ರಾಜಕಾರಣಕ್ಕೋಸ್ಕರ ದಲಿತರನ್ನ ಓಟಿಗೆ ಬ್ಯಾಂಕ್ ಆಗಿ ಬಳಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳೋದ್ರ ಮೂಲಕ ದಲಿತರ ಮೂಗಿಗೆ ತುಪ್ಪವನ್ನ ಸಾರಿ ಸುಮ್ಮನೆ ಕಾಯ್ದೆಯನ್ನ ತಂದಿದ್ದೀವಿ, SC ST TSP ಕಾಯ್ದೆಯನ್ನ ಅಂತೇಳಿ ಮೋಸ ಮಾಡಿದೆ. ಇಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ನೀವು ಎಷ್ಟು ಹಣವನ್ನ ಬಳಸ್ಕೊಂಡಿದ್ದೀರಿ, ಕೂಡಲೇ ಹಣವನ್ನ ಹಿಂದಿರುಗಿಸ್ಬೇಕು. ಮಹಾರಾಷ್ಟ್ರದ ಮಾದರಿನಲ್ಲಿ ಏಕ ಗವಾಕ್ಷಿ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದೀವಿ. ಸರ್ಕಾರದ 39 ಇಲಾಖೆಗಳಿಗೆ ದಲಿತರ ಹಣವನ್ನ ಕಳಿಸ್ಕೊಟ್ಟಿದೆ. ಎಲ್ಲ ಇಲಾಖೆಗಳು 80% ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದೇವೆ. ಇದು ಬಹುದೊಡ್ಡ ಮೋಸ ಅನ್ನೋ ಮಾತನ್ನ ನಾವು ಹೇಳಕ್ ಇಷ್ಟಪಡ್ತೇವೆ. ಮಹಾರಾಷ್ಟ್ರದ ಮಾದರಿಯಲ್ಲಿ ಏಕ ಗವಾಕ್ಷಿ ಯೋಜನೆಯನ್ನ ಅಂದ್ರೆ 39 ಇಲಾಖೆಗಳಿಗೆ ಕೂಡ ಹಣವನ್ನ ಒಂದೇ ನಿರ್ದೇಶನಾಲಯವನ್ನ ಮಾಡಿ ಏಕಗವಾಕ್ಷಿ ಯೋಜನೆ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ತಂದು ದಲಿತರ ಅಭಿವೃದ್ಧಿಯನ್ನ ಮಾಡಬೇಕು. ಇದು ಸಂವಿಧಾನದ ಆಶಯ. SC ST TSP ಕಾಯ್ದೆಯ ಆಶಯ ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ಮುಂದಿನ ಬಜೆಟ್ ಅಲ್ಲಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಪರಿಶಿಷ್ಟ ಜಾತಿಯವರ ಜನಸಂಖ್ಯೆ ಆಧರಿಸಿದಂತೆ ನೀತಿ ಆಯೋಗದ ನಿರ್ದೇಶನದಂತೆ 24.1% ಹಣವನ್ನ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ನಿಗದಿ ಮಾಡಬೇಕು. ಮತ್ತೆ ಅಷ್ಟು ಹಣವನ್ನ ಅವರ ಅಭಿವೃದ್ಧಿಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ನೇರವಾಗಿ ಬಳಸಿ ಸಬಲೀಕರಣವನ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದಲ್ಲಿ ಕಾಯ್ದೆ ಇಲ್ಲ, ಕೇಂದ್ರ ಸರ್ಕಾರದಲ್ಲಿ ಯೋಜನೆಗಳಿಲ್ಲ. ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ. ನೀತಿ ಆಯೋಗದ ಒಂದು ನಿರ್ದೇಶನವನ್ನ, ಯೋಜನಾ ಆಯೋಗದ ನಿರ್ದೇಶವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದ್ದೇವೆ. ಪರಿಶಿಷ್ಟ ಜಾತಿಯವರು ಜೀತದಲ್ಲಿದ್ದಾರೆ, ದೇವದಾಸಿಗಳಾಗಿದ್ದಾರೆ, ತಲೆಯನ್ನ ಮಲಮುರುವಂತ ಪದ್ಧತಿ ಇನ್ನ ಜಾರಿಯಲ್ಲಿದೆ. ಅವರಿಗೆ ಭೂರಹಿತರಾಗಿದ್ದಾರೆ, ಕೂಲಿ ಕಾರ್ಮಿಕರಾಗಿದ್ದಾರೆ, ಭೂಮಿಗಳಿಲ್ಲ, ಅವ್ರ ಮೇಲೆ ಕೊಲೆ, ದೌರ್ಜನ್ಯ, ಅತ್ಯಾಚಾರ ಅವ್ಯತವಾಗಿ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ವರ್ಷಕ್ಕೆ 2,000 ದೌರ್ಜನ್ಯಗಳು, ಕೊಲೆಗಳು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರ ಮೇಲೆ ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಿಂದ ನೀವು ಯಾವುದೇ ಅಭಿವೃದ್ಧಿಗಳನ್ನ ಮಾಡಿಲ್ಲ. ಹೆಚ್ಚು ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೋಸ ಮಾಡಿದೆ ಅನ್ನೋದನ್ನ ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರು ಒಬ್ಬರೇ ಪರಿಶಿಷ್ಟ ಜಾತಿಯವರ 1 ಲಕ್ಷ ಹಣವನ್ನ ದುರುಪಯೋಗ ಮಾಡಿದ್ದಾರೆ. 12 ವರ್ಷದಲ್ಲಿ 1.5 ಲಕ್ಷ ಕೋಟಿ ಹಣವನ್ನ ಪರಿಶಿಷ್ಟ ಜಾತಿಯವರು ನುಂಗು ನೀರು ಕುಡಿದ್ದಾರೆ. ಇದು ಸಂವಿಧಾನದ ಆಶಯಕ್ಕೆ SC ST TSPಯ ಒಂದು ನಿರ್ದೇಶನ, ಆಶಯ ಮತ್ತೆ ಅದರ ಉದ್ದೇಶಗಳಿಗೆ ಭಂಗ ಬಂದಿದೆ. ಆದ್ದರಿಂದ ಎಚ್ಚೆತ್ಕೊಂಡು ಓಡಿದ್ರೆ ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳ ಒಕ್ಕೂಟ ಇಡೀ ರಾಜ್ಯದಾದ್ಯಂತ 31 ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡ್ತೇವೆ. ಮತ್ತೆ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡಿ ಕಾಂಗ್ರೆಸ್ ಅನ್ನ ಮುಕ್ತವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಮೂಲಕ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಈ ದಿನ ಏನು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಈಗಿನ ಕಾಂಗ್ರೆಸ್ ದಲಿತರನ್ನ ಹೆಸರೇಳಿಕೊಂಡು ದಲಿತರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ದಲಿತರನ್ನ ಮಂಕುಬೂದಿಯನ್ನ ಎರಚಿ ಸಿದ್ದರಾಮಯ್ಯ ಸರ್ಕಾರ ಇರಬಹುದು, ಈಗಿನ DK ಶಿವಕುಮಾರ್ ಸರ್ಕಾರ ದಲಿತರನ್ನ ಹೆಸರೇಳಿಕೊಂಡು ಬಂದಂತ ಸರ್ಕಾರ ಇವತ್ತು ದಲಿತರಿಗೆ ವಿಶೇಷ ಘಟಕದ ಯೋಜನೆಯಲ್ಲಿ ಮೀಸಲಿಟ್ಟಂತ ಲಕ್ಷಾಂತರ ಕೋಟಿ ಹಣವನ್ನ ಇವತ್ತು ಗ್ಯಾರಂಟಿ ಮತ್ತೆ ಇನ್ನಿತರ ಏನು ಇದಕ್ಕೆ ಉದ್ದೇಶಕ್ಕೆ ಬಳಸ್ಕೊಂಡಿದೆ. ಅದನ್ನ ಇವತ್ತು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಏನು ಬಂದಂತ ಕಾಂಗ್ರೆಸ್ ದಲಿತರ ಪರ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು ದಲಿತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ. ಇವತ್ತು ಏನು ಸುಮಾರು 53,000 ಕೋಟಿಯನ್ನು 4 ವರ್ಷದಲ್ಲಿ ಏನು ದುರುಪಯೋಗ ಪಡಿಸ್ಕೊಂಡಿದೆ ಅವೆಲ್ಲನೂ ಕೂಡ ವಾಪಸ್ ಕೊಡಬೇಕು. ಇಲ್ಲ ಅಂತಂದ್ರೆ ಇಡೀ ದಲಿತ ಚಳವಳಿಯ ಮತ್ತು ಸಂಘಟನೆಗಳ ನೇತೃತ್ವದಲ್ಲಿ ಇಡೀ 39 ಇಲಾಖೆಯಲ್ಲಿರ್ತಕ್ಕಂಥ ವಾಪಸ್ ಹಣ ಕೊಡ್ಲೇಬೇಕು ಅಂತ ಹೇಳಿ ಎಲ್ಲ ಜಿಲ್ಲಾದ್ಯಂತ ಹೋರಾಟವನ್ನ ಮಾಡಿ ಏನು ಕಾಂಗ್ರೆಸ್ ದಲಿತ ಕಾಂಗ್ರೆಸ್ ಬಂದಿದೆ ಆ ಕಾಂಗ್ರೆಸ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತವನ್ನ ಕರ್ನಾಟಕ ಕಾಂಗ್ರೆಸ್ ಮುಕ್ತವನ್ನ ಮಾಡ್ಲಿಕ್ಕೆ ಈ ಸಂಘಟನೆ ಪಣ ತೊಟ್ಟಿದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ.